ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಅನ್ನೋ ಒಂದು ಯೋಚನೆ ನಮಗಂತೂ ತಪ್ಪದೇ ಇಲ್ಲ ಅಂತ ಅನಿಸುತ್ತೆ. ಸೊ ಇವತ್ತು ನಾನು ಗೋಧಿ ದೋಸೆ ಮಾಡಿದ್ದೆ. ಮಸಾಲ ಗೋಧಿ ದೋಸೆ ಥರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಪ್ರತಿದಿನ ಚಪಾತಿ ಮಾಡ್ತಾಯಿದ್ರೆ ಚಪಾತಿ ತಿನ್ನೋದಕ್ಕೂ ಬೇಜಾರಾಗುತ್ತೆ. ಹಾಗೆ ಈ ಬಿಸಿಲಲ್ಲಿ ಚಪಾತಿ ತಿನ್ನೋದ್ರಿಂದ ತುಂಬ ಉಷ್ಣ ಆಗುತ್ತೆ, ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ಒಂದು ದಿನದ ಟಿಫನ್ನು ಮಾಡ್ಬೋದು. ಆಮೇಲೆ ನಮಗೆ ಉಷ್ಣ ಮತ್ತು ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಕೂಡ ತಪ್ಪತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ನಿಮಗೆ ದೋಸೆ ಹಾಕೋದಕ್ಕೆ ಈಸಿಯಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ಆನಂತರ ಒಂದು 10 ನಿಮಿಷ ಬಿಡಿ ಸಾಕು. ನೆಕ್ಸ್ಟ್ ನಾವು ಇನ್ನೇನು ದೋಸೆ ಮಾಡೋದು ಗೊತ್ತೇ ಇರುತ್ತಲ್ವ. ಸೊ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಬಿಟ್ಟು ದೋಸೆ ಹಾಕ್ಕೊಂಡು ಅದ್ರ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಪಲ್ಯಗಳೇನು ಅಷ್ಟೊಂದು ಚೆನ್ನಾಗಿರಲ್ಲ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಈ ಒಂದು ರೆಸಿಪಿನ ಮಾಡಿ ಆದ ನಂತರ ನೀವು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಒಂದು ರೆಸಿಪಿನ ನೋಡಿ ಸುಮ್ಮನಾಗಬೇಡಿ. ಪ್ಲೀಸ್ ಲೈಕ್ ಕೊಡಿ, ಹಾಗೆ ಫಾಲೋ ಮಾಡಿ.